ಸಂಸದರು ಹೇಳಿದರು ರಾಜ್ಯದಲ್ಲಿ ಸಂವಿಧಾನಕ್ಕೆ ಅಪಚಾರ ಆಗಿದೆ, ಹಾಗಾಗಿ ಜಮೀರ್ ಖಾನ್ ಮಿನಿಸ್ಟರ್ ಇದ್ದಾರೆ ಅವರನ್ನು ಕಿತ್ತಾಕಬೇಕು ಮುಖ್ಯಮಂತ್ರಿ ಅಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು 80ನೇ ವರ್ಷ ಸ್ವಾತಂತ್ರ್ಯೋತ್ಸವ, ನಿಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ಶುಭಾಶಯ ಸಲ್ಲಿಸ್ತೇನೆ. ಎಲ್ಲರೂ ಪ್ರೀತಿ, ವಿಶ್ವಾಸ, ಸಹೋದರತೆ, ಏಕತೆ, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಅಭಿವೃದ್ಧಿಯ ಕರ್ನಾಟಕ, ವಿಶ್ವ ಸಮಾಜ, ಬಲಿಷ್ಠ ಭಾರತ ಅದು ನಮ್ಮ ಇವತ್ತು ಕನಸಾಗಿದೆ. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೇ ಉತ್ತರ ಎಲ್ಲ ಒಗ್ಗಟ್ಟಲ್ಲಿ ಇರ್ಬೇಕಂತ ಹೇಳಿದೆ ಅಲ್ಲ. ಯಾರು ನೋಡಿ, ಇವತ್ತು ನಾವೆಲ್ಲ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಸಮಾಜ ಒಬ್ಬರು ಅರ್ಥ ಮಾಡಿಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತಹ ದೇಶ ಪ್ರೇಮ ಅದಕ್ಕಿಂತ ಜಾಸ್ತಿ ಬೇರೆಯವ್ರಿಗಿಂತ ಜಾಸ್ತಿ ತೋರಿಸ್ಲಿಕ್ಕಿಲ್ಲ. ಅವ್ರು ಬಹುಶಃ ದೇಶದ ಅತ್ಯಂತ ಒಂದು ಸತ್ಪ್ರಜೆ ಆಗಿದ್ದುಕೊಂಡು ಅವರು ಎಲ್ಲ ಸಂದರ್ಭ ಕೂಡ ಸೌಹಾರ್ದ ಮತ್ತು ದೇಶ ಪ್ರೇಮ ಕೊಟ್ಟಿದ್ದಾರೆ. ಇವತ್ತು ಕೆಲವೊಂದು ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರು ಬರೆದಂಥ 2 ಅಕ್ಷರ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಆ ಒಂದು ಭಾವನೆಗಳು ಹೇಳಿರಬೇಕು. ಅದು ನಿಜವಾದ ಇಂಟೆನ್ಷನ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಉದ್ದೇಶ ಖಂಡಿತವಾಗಿ ಅವರಿಗೆ ಇರಲೇ ಇಲ್ಲ. ಆ ಉದ್ದೇಶ ಅಂತ ಹೇಳಿದರೆ ಕೆಲವು ಕಾರಣಗಳು ನನಗೆ ಇವತ್ತು ವಿಜಯನಗರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ ಅವರ ವಿಚಾರ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ಅದನ್ನೇ ನಾವು ರಾಜ್ಯಕ್ಕೆ ಗೊಳಿಸಿಕೊಂಡು ಅಥವಾ ರಾಜಕೀಯ ಮಾಡಲಿ, ರಾಜಕಾರಣ ಮಾಡಲಿ, ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ. ಹಾಗಾದ್ರೆ ಸರ್ಕಾರ ಅದನ್ನು ಒಪ್ಕೊಂಡಿದೆ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಅವರ ಪತ್ರವನ್ನು ಸ್ವೀಕರಿಸಿದೆ. ಅದು ಎಷ್ಟು ಸರಿ ಸರ್? ಆದರೆ ಸರ್ಕಾರ ಒಂದು ಪ್ರತಿನಿಧಿಯಾಗಿ ಅವರು ಭಾಗವಹಿಸಬೇಕಲ್ಲ. ನೋಡಿ, ಈಗ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡೇ ಅವರು ಭಾಗವಹಿಸ್ತಾರಂತ ಒಪ್ಪಿಕೊಂಡೇ ಬಹುಶಃ ಅವರು ಅಲ್ಲಿ ನಿಗದಿಪಡಿಸೋದು. ಕೆಲವೊಂದು ಸಂದರ್ಭದಲ್ಲಿ ಕಡೆಗಳಿಗೆಯಲ್ಲಿ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ಅವರ ಪತ್ರವನ್ನು ಅಧಿಕೃತವಾಗಿ ಬರೆದು ಬೇರೆ ನೇಮಕ ಮಾಡಿ ಕೇಳಿಕೊಂಡಿದ್ದಾರೆ. ಈ ಬರೆದಂಥ ನಮ್ಮ ನಿಜವಾದ ಉದ್ದೇಶವನ್ನು ಬಿಟ್ಟು ಈ ಬರೆದಂಥ 2 ಶಬ್ದಗಳ ಇಟ್ಟುಕೊಂಡು ಅದರಲ್ಲಿ ಇವತ್ತು ರಾಜಕೀಯ ಮಾಡೋದು ಸರಿ ಅನ್ನಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಸರ್ವರಿಗೂ ಕೂಡ ದೇಶ ಪ್ರೇಮ ಇದೆ, ಸರ್ವರು ಕೂಡ ಸಮಾಜಕ್ಕೆ ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಕೂಡ ಇವತ್ತು ದೇಶ ಪ್ರೇಮ ಬಹುಶಃ ಯಾರು ಪ್ರಶ್ನಿಸುವಂತಿಲ್ಲ. ಪಕ್ಷ ಸಂಘಟನೆ ಮುಖ್ಯ ಆಯ್ತಾ ಅಂತ ದೇಶ ಪ್ರೇಮಕ್ಕೆ? ಚುನಾವಣೆಗಳು ಬರ್ತಾ ಇದೆ, ನಂಗೆ ಅದಕ್ಕೆ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇಲ್ಲ, ಅದರ ಬಗ್ಗೆ ನಾವು ಕೇಳ್ತೇನೆ. ಖಂಡಿತವಾಗಿಲ್ಲ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ACC ನಾಯಕರುಗಳು, ಬಹುಶಃ ACC ಅಧ್ಯಕ್ಷರು, ಅದು ಬಹುಶಃ ಇವತ್ತು ಎಲ್ಲ ನಮ್ಮೆಲ್ಲ ಜೊತೆ ಚರ್ಚೆ ಮಾಡಿಕೊಂಡೇ ಬಹುಶಃ ಎಲ್ಲ ಒಪ್ಪಿಗೆ ಅನುಗುಣವಾಗಿ ಇವತ್ತು ಆಗಿರುವಂಥದ್ದು. ಅದಕ್ಕೆ ಯಾವುದೇ ಅಪಸ್ವರ ಎಲ್ಲಿಯೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೇವೆ. ನೋಡಿ, ಇವತ್ತು ಪಾನ್ ಮಸಾಲದಲ್ಲಿ ನಾವು ನಿಕೋಟಿನ್ ಮತ್ತು ತಂಬಾಕು ಹಾಗೆ ಗುಡ್ಕ ಇದೆಲ್ಲ ಮಿಕ್ಸ್ ಮಾಡಿ ಬರುವಂಥ ಪ್ಯಾಕೆಟ್ಗಳನ್ನು ನಾವಿತ್ತು ನಿಷೇಧ ಮಾಡಿದ್ದೇವೆ. ಪಾನ್ ಮಸಾಲದಲ್ಲಿ ನಿಕೋಟಿನ್ ಮತ್ತು ತಂಬಾಕು ಮತ್ತು ಗುಡ್ಕಗಳು ಕೆಲವೊಂದು ಕಡೆ ಮಿಕ್ಸ್ ಆಗಿ ಇವತ್ತು ಬರ್ತಾ ಇದೆ. ಇದನ್ನು ನಾವು ಇವತ್ತು ಬ್ಯಾನ್ ಮಾಡಿದ್ದೇವೆ. ಅದಲ್ಲದೆ ಪಾನ್ ಮಸಾಲೆ ಅದು ಸಪ್ರೇಟಾಗಿ ಪಾನ್ ಮಸಾಲೆ ಬರೋದಾದರೆ ನಮ್ದು ಯಾರು ಕೂಡ ಪ್ರಾಬ್ಲಮ್ ಇಲ್ಲ. ಅಡಿಕೆ ಬೆಳೆಗಾರರಿಗೆ, ಅಡಿಕೆಯ ವ್ಯಾಪಾರಸ್ಥರಿಗೆ ಯಾವುದೂ ಕೂಡ ತೊಂದರೆ ಇದರಿಂದ ಆಗುವುದಿಲ್ಲ. ಹಿಂದೆ ನಾನು 2014ರಲ್ಲಿ ನಾನು ಗುಡ್ಕವನ್ನು ನಿಷೇಧ ಮಾಡಿದಾಗ ಇದೇ ರೀತಿ ಕೆಲವೊಂದು ವಿಚಾರ ಇತ್ತು. ಆಗ ನಾನು ಹೇಳಿದೆ ಅಡಿಕೆ ಬೆಲೆ ಜಾಸ್ತಿ ಆಗ್ತದೆ, ಕಡಿಮೆ ಆಗುವುದಿಲ್ಲ ಅಂತ ಹೇಳಿಕೊಂಡು. ಅದೇ ರೀತಿ ಅದರ ನಂತರ ಅಡಿಕೆ ಬೆಲೆ ಜಾಸ್ತಿ ಆಯಿತು. ಈಗ ಇದರಿಂದಾಗಿ ಅಡಿಕೆ ಬೆಲೆ ಜಾಸ್ತಿ ಆಗ್ತದ, ಅಡಿಕೆ ಬೆಲೆ ಕಡಿಮೆ ಆಗ್ತದ ಅಂತ ಹೇಳಿಕೊಂಡು ಕನಿಷ್ಠ 3 ತಿಂಗಳಾದರೂ ಕಾಯಬೇಕಲ್ಲ. ಇವರು ನೋಡಿ ರಾಜಕೀಯವಾಗಿ ನಾನು ಬಹುಶಃ ಇವತ್ತು ಆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ಆ ರೀತಿ ಯಾವುದೇ ಒಂದು ನಮಗೆ ಉತ್ತಮವಾದ ಆರೋಗ್ಯಕ್ಕೆ ಪೂರಕವಾದ ಉತ್ತಮ ಉದ್ದೇಶ ಇಟ್ಟುಕೊಂಡು ನಾವೊಂದು ಯೋಜನೆ ತಂದರೆ ಆರೋಪ ಮಾಡೋದಾದರೆ ಸಾರ್ವಜನಿಕ ಆರೋಪ ಏನಿದೆ, ಇವರೆಲ್ಲ ಗುಡ್ಕ ಲಾಬಿಗೆ, ಪಾನ್ ಮಸಾಲದ ಕಂಪನಿ ಲಾಬಿಗೆ ಇವತ್ತು ಮಾರಕವಾಗಿ ಯಾರು ಇವತ್ತು ಸ್ಯಾಚರನ್ನು ಕಳಿಸ್ತಾರೆ ಅವರ ಲಾಬಿಗೆ ಮಣಿದು ಇವತ್ತು ಒತ್ತಾಯ ಮಾಡ್ತಿದ್ದಾರೆ ಅಂತೇಳಿ ಜನರ ಸಾರ್ವಜನಿಕರ ಆ ಭಾವನೆ ಮತ್ತು ವಿಚಾರಗಳು ಇದೇ ಹೇಳಲಿಕ್ಕೆ ಬಯಸ್ತೇನೆ.
ಚರ್ಚೆ ಆಗ್ತಾ ಇದೆ. ಅದು RSS ಇರ್ಬೋದು ಅಥವಾ ಬೇರೆ ಧಾರ್ಮಿಕ ಸಂಘಟನೆಗಳು. ಈ ರೀತಿ ಅಂದರೆ ನೋಂದಣಿ ಆಗದೇ ಇರುವ ಸಂಘಟನೆಗಳಿಗೆ ಅನುಮತಿ ಕೊಡಬಾರದು ಅನ್ನುವಂಥ ರೀತಿಯಲ್ಲಿ ಈ ಕಾಯ್ದೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಆಗೋದಿಲ್ಲ ಅಂತ ಇದೆಲ್ಲ ನೋಡಿ ಸಂವಿಧಾನಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸರ್ಕಾರ ತೀರ್ಮಾನ ತಗೊಳ್ತದೆ. ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಇರಲಿ, ಎಲ್ಲ ಸಚಿವ ಸಂಪುಟ ಸದಸ್ಯರಿರಲಿ, ಪ್ರತಿಪಕ್ಷದ ನಾಯಕ ನಾವೆಲ್ಲ ಚರ್ಚೆ ಮಾಡಿಕೊಂಡು ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ನಾವು ತಗೊಳ್ಳುವಂಥದ್ದು. ಆದ ಕಾರಣ ಬಹುಶಃ ಅದು ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷ ನಾಯಕರು ಅದು ಚರ್ಚೆ ಆಗ್ತದಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂದಿಗೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಸಂವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತೀರ್ಮಾನ ತಗೊಳ್ಳೋದಿಲ್ಲ. ಆ ಒಂದು ವಿಶ್ವಾಸ ಜನರಿಗೆ ಕೂಡ ಇದೆ, ನಮ್ಗೆ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.